ಹಾಯ್, ಎಲ್ಲರೂ ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅಂದ್ಕೊತಿದ್ದೀನಿ. ಸೊ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಸೊ ಇವಾಗ ವೀಡಿಯೋಗೆ ಹೋಗೋಣ. ವೀಡಿಯೋ ಇಸ್ ನಥಿಂಗ್ ಬಟ್ ಇವತ್ತಿಂದ ಅಂದ್ಕೊತಿದ್ದೀನಿ ಜಸ್ಟ್ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಣ. ಏನು ಅಂದರೆ VAO ನೋಟಿಫಿಕೇಷನಿಂದ ಹಿಡಿದು ನಿಮಗೆ ರಿಸಲ್ಟು 1:1 ಲಿಸ್ಟು 1:3 ಲಿಸ್ಟ್ ಹೇಗೆ ಬಿಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತೆ, ಆಮೇಲೆ ನಿಮಗೆ ಪೋಸ್ಟಿಂಗ್ ಹೇಗಾಗುತ್ತೆ, ಪೋಸ್ಟಿಂಗ್ ಯಾರು ಮಾಡ್ತಾರೆ, ದೆನ್ ನಿಮಗೆ ಯಾವ ತಾಲೂಕು ಅಂತ ಹೇಗೆ ಡಿಸೈಡ್ ಆಗುತ್ತೆ, ಯಾವ ಸರ್ಕಲ್ ಅನ್ನೋದು ಹೇಗೆ ಡಿಸೈಡ್ ಆಗುತ್ತೆ, ದೆನ್ ಟ್ರೈನಿಂಗ್ ಹೇಗಿರುತ್ತೆ, ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ, ದೆನ್ ಎಲ್ಲನೂ ಕಂಪ್ಲೀಟಾಗಿ ಎಲ್ಲನೂ ಅದಾದಮೇಲೆ ನಿಮಗೆ ಜಾಬ್ ಆದಮೇಲೆ ನಿಮ್ಮ ವರ್ಕ್ ಹೇಗಿರುತ್ತೆ ಕಂಪ್ಲೀಟ್ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಒಂದೇ ಸಲ ಮಿಕ್ಸಪ್ ಮಾಡೋದು ಬೇಡ, ಒಂದೊಂದೇ ಬೇಸಿಕ್ ಹೋಗೋಣ. ಜಸ್ಟ್ ನೋಟಿಫಿಕೇಷನ್ ಆದಮೇಲೆ ಸಿಲೆಬಸ್ ಹೇಗಿರುತ್ತೆ, ರಿಸರ್ವೇಷನ್ ಹೇಗಿರುತ್ತೆ, ನಿಮ್ಮದು ಎಲ್ಲನೂ ಓಕೆನಾ. ಸೊ ಬೇಸಿಕ್ಕಿಂದ ಈ ವಿಡಿಯೋದಲ್ಲಿ ಜಸ್ಟ್ ಬೇಸಿಕ್ ಡೀಟೇಲ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಏನು ಅಂದರೆ ನೀವು VAO ಆಗೋದಕ್ಕೆ ನಿಮ್ಮ ಹತ್ರ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಟ್ಸ್ ನಥಿಂಗ್ ಬಟ್ ಒಂದು ನೋಟಿಫಿಕೇಷನ್ನ ಒಂದು ಸ್ಮಾಲ್ ವರ್ಷನ್ ಆಗಿ ಹೇಳ್ತೀನಿ, ಓಕೆನಾ. ಓಕೆ, ಅರ್ಥ ಆಗ್ತಿದಲ್ಲ? ನೀವು ಯಾರ್ಯಾರು ಈ ಎಕ್ಸಾಮ್ನ ಬರಿಬೋದು, ಯಾರ್ಯಾರು ಬರೆಯೋದಕ್ಕಾಗಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ವಿಡಿಯೋಗೆ ಹೋಗೋಣ. ಸೊ ಮೊದಲನೇದಾಗಿ ಒಂದು ಓವರ್ವ್ಯೂ ನೋಡೋಣ. ಸ್ಟಾರ್ಟಿಂಗಲ್ಲಿ ಜಸ್ಟ್ ಸಿಂಪಲ್ ಓವರ್ವ್ಯೂ. ನಥಿಂಗ್ ಬಟ್ ಪೋಸ್ಟ್ ನೇಮ್ ಬಂದ್ಬಿಟ್ಟು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದು ಮುಂಚೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತಿದ್ರು, ಇವಾಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತಾರೆ. ಬಟ್ ನೀವು ಇಲ್ಲಿ ಬಂದು ವರ್ಕ್ ಮಾಡುವಾಗ ಇಲ್ಲಿ ಜನಗಳಿಗೆ VAO ಅಂದರೆ ಗೊತ್ತಾಗಲ್ಲ, ಒಂದು ವಿಲೇಜ್ ಅಕೌಂಟೆಂಟ್ ಅಂದರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕೆಲವು ಕಡೆ ಸೆಕ್ರೆಟ್ರಿ ಅಂತ ಕರೀತಾರೆ, ಕೆಲವೊಂದು ಕಡೆ ನಮ್ಮ ತಳುವಾರ ಅಂತ ಕರೀತಾರೆ, ತಳುವಾರ ಅಂತಾರೆ. ಸೊ ಒಂದೊಂದು ಕಡೆನೂ ಒಂದೊಂದು ಹೆಸರಿದೆ. ಆ ಡಿಸ್ಟಿಕ್ಗಳಿಗೆ ಅವರವರು ಅವಾಗಿಂದ ಏನು ಕರ್ಕೊಂಬಂದಿದ್ರು ಅದು ನಿಮಗೆ ಫಾಲೋ ಆಗುತ್ತೆ. ಇಲ್ಲಿರೋರಿಗೆ ತುಂಬ ಜನಕ್ಕೆ ಸೆಕ್ರೆಟ್ರಿ ಅಂದ್ರೇ ಗೊತ್ತಾಗೋದು, VA ಅಂದರೆ ಗೊತ್ತೇ ಆಗಲ್ಲ, ಓಕೆನಾ. ಪೋಸ್ಟ್ ನೇಮ್ ಆಯಿತು. ಈ ಸಲ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 500 ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾರೆ, ಓಕೆನಾ. ದೆನ್ ನೆಕ್ಸ್ಟು ಜಾಬ್ ಲೊಕೇಶನ್. ಇದೇ ಬೆಸ್ಟ್ ಪಾರ್ಟ್ ಇರೋದೇ ಇದು. ಕರ್ನಾಟಕದಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಆಗಿರೋದ್ರಿಂದ ಯಾವ ಡಿಸ್ಟ್ರಿಕ್ಟ್ ಬೇಕಿದ್ರು ನಿಮ್ಮ ಚಾಯ್ಸ್ ಪ್ರಕಾರ ನೀವು ಚಾಯ್ಸ್ ಮಾಡಿಬಿಟ್ಟು ನಿಮ್ಮ ಡಿಸ್ಟ್ರಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಓಕೆನಾ. ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್. ನೀವು PUC ಕಂಪ್ಲೀಟ್ ಮಾಡಿರಬೇಕು. PUC ಅಥವಾ 12th ಎರಡು ಒಂದೇ ಅಲ್ವಾ. ಸೊ PUC ಕಂಪ್ಲೀಟ್ ಆಗಿರಬೇಕು. ನಾನು PUC ಲಾಸ್ಟ್ ಇಯರಲ್ಲಿ ಓದ್ತಾ ಇದ್ದೀನಿ, ನಾ ಬರಿಬೋದಾ? ಇಲ್ಲ, ನೀವು ಎಲಿಜಿಬಲ್ ಇರಲ್ಲ, ನೀವು ಕಂಪ್ಲೀಟ್ ಮಾಡಿರಬೇಕು. PU ನಿಮ್ಮದು ರಿಸಲ್ಟ್ ಬಂದು ನಿಮ್ಮದು ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ. ದೆನ್ ನೀವು ಯಾವ ಬೋರ್ಡ್ ಆದರೂ ಓದಿರ್ಬೋದು, CBSE, ICSE, ಸ್ಟೇಟ್ ಬೋರ್ಡ್, ಎನಿಥಿಂಗ್ ಓದ್ಬೋದು. ದೆನ್ ಡಿಪ್ಲೊಮಾ ಓದಿರೋರು ITI ಓದಿರೋರು ಬರಿಬೋದಾ? ಎಸ್, ನೀವು ಬರಿಬೋದು. ಡಿಪ್ಲೊಮಾ ಆ್ಯಂಡ್ ITI ಈಸ್ ಕನ್ಸಿಡರ್ಡ್ ಆ್ಯಸ್ PUC ಓನ್ಲಿ. ಸೊ ನೀವು ಕೂಡ ಬರಿಬೋದು. ಬಟ್ ಒಂದು ಪಾಯಿಂಟ್ ಏನು ಅಂದರೆ ನೀವು ಮಸ್ಟಾಗಿ ಒಂದು ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡಿರಲೇಬೇಕು, ಓಕೆನಾ. ಇನ್ನೊಂದೇನು ಅಂದರೆ 2024ಗಿಂತ ಮುಂಚೆ ಯಾವುದೇ VA ಪೋಸ್ಟ್ಗಳಿಗೆ ಕಾಲ್ ಆದರೂ ಕೂಡ ಅದು ಬಂದುಬಿಟ್ಟು ನಿಮ್ಮದು PU ಮಾರ್ಕ್ಸ್ ಮೇಲೆ ಮೆರಿಟ್ ಬೇಸಿಸ್ ಮೇಲೆ ನಿಮಗೆ ಇದು ಮಾಡ್ತಿದ್ರು. ಅಂದರೆ ನೀವು PUCಯಲ್ಲಿ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ರೋ ಅದ್ರ ಬೇಸಿಸ್ ಮೇಲೆ ನಿಮಗೆ ಜಾಬ್ ಸಿಗ್ತಾಯಿತ್ತು. VA ಪೋಸ್ಟೇ ನನಗೆ ಕಾಲ್ ಆಗ್ತಿದ್ದಿದ್ದು. ಬಟ್ ಫಸ್ಟ್ ಟೈಮ್ ಇದಕ್ಕೆ ಎಕ್ಸಾಮ್ ಅಂತ ನಡೆಸಿದ್ದೆ 2024ಅಲ್ಲಿ ನೋಟಿಫಿಕೇಷನ್ ಬಂತು, 2025ಅಲ್ಲಿ ರಿಸಲ್ಟ್ ಬಂತು, ಓಕೆನಾ. ದೆನ್ ಏಜ್ ಲಿಮಿಟ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ದೆನ್ ಆ ಕೆಟಗರಿಯವರಿಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇಯರ್ಸ್ ಇದೆ. ಜನರಲ್ ಆಗಿದ್ರೆ 35, OBC ಆದರೆ 38, SC ST ಕೆಟಗರಿ 1 ಆದರೆ 40 ಇಯರ್ಸ್. ಬಟ್ ಈ ಸಲ ಏಜ್ ರಿಲ್ಯಾಕ್ಸೇಷನ್ ಬಂದಿರೋದ್ರಿಂದ ನಿಮ್ಮೆಲ್ಲರಿಗೂ 5 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರ ಅರ್ಥ ಏನು ಅಂದರೆ ಜನರಲ್ 35ಇಂದ 40 ಇಯರ್ಸಿಗೆ ರಿಲ್ಯಾಕ್ಸೇಷನ್ ಸಿಗ್ಬೋದು, OBC 38ಇಂದ 43, ದೆನ್ SC ST 45 ತನಕ ಕಾಂಪಿಟೇಷನ್ಗೆ ಎಲಿಜಿಬಲ್ ಇದ್ದಾರೆ, ಓಕೆನಾ. ದೆನ್ ಅಪ್ಲಿಕೇಶನ್ ಡೀಟೇಲ್ಸ್ ನೋಡೋಣ. ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಅಲೋ ಮಾಡ್ತಾರೆ. ಒಬ್ಬರು ಒಂದೇ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೋದು, ಒಬ್ಬರು ಒಂದೇ ಅಪ್ಲಿಕೇಶನ್ ಒಂದೇ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೋದು. ಈ ಸಲ ಲಾಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ಎಡಿಟಿಂಗ್ ಆಪ್ಷನ್ನೇ ಇರಲಿಲ್ಲ, ಎಡಿಟಿಂಗ್ ಅನ್ನೋ ಆಪ್ಷನ್ ಕೊಟ್ಟಿಲ್ಲ, ಜಸ್ಟ್ ಅಪ್ಲಿಕೇಶನ್ ಹಾಕಿದ್ದು ಅಷ್ಟೇ ಮುಗೀತು. ಬಟ್ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಎಡಿಟಿಂಗಿಗೆ ಅಂತಲೇ ಒಂದು ವಿಂಡೋ ಡಿಕ್ಲೇರ್ ಮಾಡ್ತಾರೆ, ಅಂದರೆ ಈ ಡೇಟಿಂದ ಈ ಡೇಟಿಗೆ ನೀವು ಎಡಿಟ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ಆ ಥರ ಎಲ್ಲ ಯಾವುದೂ ಇರಲಿಲ್ಲ. ದೆನ್ ಅಪ್ಲಿಕೇಶನ್ ಫೀ
ಜನರಲ್ ಮತ್ತು OBC ಅವರಿಗೆ 750 ಇತ್ತು. SC ST ಕೆಟಗರಿ 1 ಅವರಿಗೆ 500 ರೂಪೀಸ್, ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ 500 ರೂಪೀಸ್ ಇದ್ದಿದ್ದು. ಬಟ್ PWD ಒಂದು ವೇಳೆ ಅವ್ರ ಹತ್ರ ಡಿಸಬಿಲಿಟಿ ಬಂದುಬಿಟ್ಟು 40% ಎಬೋವ್ ಇದ್ದರೆ ಅವರಿಗೆ ಯಾವುದೇ ಥರ ಫೀಸ್ ಇರಲಿಲ್ಲ. ಸೆಲೆಕ್ಷನ್ ಪ್ರೋಸೆಸ್ ನೋಡೋಣ. ಒಂದು ಪೇಪರ್ ಬಂದುಬಿಟ್ಟು ಕ್ವಾಲಿಫೈಯಿಂಗ್ ಪೇಪರ್, ದಟ್ಸ್ ನಥಿಂಗ್ ಬಟ್ ಕಂಪಲ್ಸರಿ ಕನ್ನಡ ಒಂದು ಪೇಪರ್ ಇತ್ತು. ಯಾರ್ಯಾರೆಲ್ಲ ಕನ್ನಡ ಓದಿಲ್ವೋ ಅಥವಾ ಕನ್ನಡ ಅವ್ರ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿಲ್ವೋ 10th ಅವರು ಕಂಪಲ್ಸರಿ ಕನ್ನಡ ಬರೀಲೇಬೇಕಾಗುತ್ತೆ. ಅದು 150 ಮಾರ್ಕ್ಸಿಗೆ ನಡೆಯುತ್ತೆ. ಅದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ 35% ಇರುತ್ತೆ, ಅದನ್ನು ನೀವು ಪಾಸ್ ಮಾಡಿದ್ರೆ ಸಾಕು. ದೆನ್ ರಿಟರ್ನ್ ಎಕ್ಸಾಮಲ್ಲಿ ಆನ್ಲೈನ್ ಎಕ್ಸಾಮ್ ಇತ್ತು. ಪೇಪರ್ 1 ಜನರಲ್ ನಾಲೆಡ್ಜ್ 100 ಮಾರ್ಕ್ಸ್ಗೆ, ಪೇಪರ್ 2 100 ಮಾರ್ಕ್ಸ್ಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್. ಓಕೆನಾ. ದೆನ್ ನೆಗೆಟಿವ್ ಮಾರ್ಕಿಂಗ್ ವೆರಿ ಇಂಪಾರ್ಟೆಂಟ್. 0.25 ನೆಗೆಟಿವ್ ಮಾರ್ಕಿಂಗ್ ಇತ್ತು. ಅಂದರೆ 4 ಕ್ವಶನ್ನು ನೀವು ರಾಂಗ್ ಮಾಡಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ನೆನಪಲ್ಲಿರಲಿ, 0.25 ಬಂದುಬಿಟ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಕ್ವಶನ್ ಪೇಪರ್ ಬಂದುಬಿಟ್ಟು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ನೀವು ಯಾವ್ದು ಬೇಕಿದ್ರೂ ರೆಫರ್ ಮಾಡ್ಬೋದು. ಈ ಕಡೆ ಕನ್ನಡದಲ್ಲಿರುತ್ತೆ, ಈ ಕಡೆ ಇಂಗ್ಲೀಷಲ್ಲಿರುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿನೋ, ನಿಮ್ಗೆ ಯಾವ್ದು ಅರ್ಥ ಆಗುತ್ತೋ ಅದರಲ್ಲಿ ನೀವು ಓದಿ. ಒಂದು ವೇಳೆ ನಿಮಗೆ ಒಂದು ಕ್ವಶನ್ ಕನ್ನಡದಲ್ಲಿ ಅರ್ಥ ಆಗಿ ಇನ್ನೊಂದು ಇಂಗ್ಲೀಷಲ್ಲಿ ಅರ್ಥ ಆದರೂ ಓಕೆನೆ. ನಿಮಗೆ ಎರಡೂ ನಿಮ್ಮ ಎದುರುಗಡೆ ಇರೋದ್ರಿಂದ ಯಾವುದ್ರಲ್ಲಿ ಈಸಿ ಆಗುತ್ತೋ ಅದರಲ್ಲಿ ನೋಡಿಬಿಟ್ಟು ಈಸಿಯಾಗಿ ಆನ್ಸರ್ನ OMR ಅಲ್ಲಿ ಫಿಲ್ ಮಾಡಿ. ಓಕೆನಾ. ದೆನ್ ರಿಸರ್ವೇಷನ್ ಯಾವುದೆಲ್ಲ ಕ್ಲೈಮ್ ಮಾಡಿದ್ದೀರೋ, PDP ರಿಸರ್ವೇಷನ್ ಇತ್ತು. ಸೊ ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದೆ. ಸೊ ಇನ್ನುಳಿದಿದೆಲ್ಲ SC ST ಇದು ವರ್ಟಿಕಲ್ ಹಾರಿಜಾಂಟಲ್ ರಿಸರ್ವೇಷನ್ ಯಾವುದ್ಯಾವುದಿದೆಯೋ ಇದೆಲ್ಲ ರಿಸರ್ವೇಷನ್ಗಳು ಕೂಡ ಇದೆ. ಸೊ ಇದೆಲ್ಲ ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತೀರಾ ಅಂದರೆ ಈ ಕ್ಲೈಮ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳು ಇರಬೇಕು. ನೆನಪಲ್ಲಿರಲಿ. PWD ಎನಿ PDP ಅಥವಾ PDP ಬಂದುಬಿಟ್ಟು ಎಲ್ಲ ಡಿಸ್ಟ್ರಿಕಲ್ಲೂ ಇರಲಿಲ್ಲ, ಕೆಲವೊಂದು ಡಿಸ್ಟ್ರಿಕ್ಕಲ್ಲಿ PDP ಕೊಟ್ಟಿದ್ರು. ಸೊ ಯಾವುದೇ ಡಿಸ್ಟ್ರಿಕಲ್ಲಿ ನೀವು ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೆನಪಿರಲಿ. ಸೊ ಇದು ನೀವು VAO ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ಪಾಯಿಂಟ್ ಏನೇನು ನಿಮ್ಮ ಹತ್ರ ಇರಬೇಕು ಅನ್ನೋದು, ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಯಾವಾಗ ನೀವು ಕ್ವಾಲಿಫೈ ಆಗ್ತೀರಾ ಅನ್ನೋದಕ್ಕೆ ಒಂದು ಸಿಂಪಲ್ ವೀಡಿಯೋ ಮೇ ಬಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ಬೈ ಬಾಯ್, ಲವ್ ಯು ಆಲ್.